ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ಇವತ್ತು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತು ಇಂದು ಅಧಿಕೃತವಾಗಿ ಬಿಡುಗಡೆಯಾಗಿದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಮಹಿಳೆಯರಿಗೆ ಇದು ನಿಜವಾಗಿಯೂ ಒಂದು ದೊಡ್ಡ ಸಂತಸದ ಸುದ್ದಿಯಾಗಿದೆ. ಇಂದು ಬೆಳಗ್ಗೆಯಿಂದಲೇ ಹಲವರು ಮೆಸೇಜ್ ಮಾಡಿ ಹೇಳ್ತಿದ್ದಾರೆ ಹಾಗೂ ಹಲವಾರು ವಿಡಿಯೋಗಳಲ್ಲಿ ಕಮೆಂಟ್ ಕೂಡ ಹಾಕ್ತಿದ್ದಾರೆ, ನಮ್ಮ ಖಾತೆಗೆ ಇಂದು ಹಣ ಬಂದಿದೆ ಅಂತ. ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಬಹಳಷ್ಟು ವೀಕ್ಷಕರು ಮತ್ತು ಮಹಿಳೆಯರು ಕೂಡ ಮಾಹಿತಿ ನೀಡುತ್ತಿದ್ದಾರೆ. ನಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಕ್ರೆಡಿಟ್ ಆಗಿದೆ ಎಂದು, ಹಾಗೂ SMS ಅಲರ್ಟ್ ಬಂದಿದೆ, DBT ಎಂಟ್ರಿ ಅಪ್ಡೇಟ್ ಕೂಡ ಆಗಿದೆ. ಇದರಿಂದ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತದೆ 25ನೇ ಕಂತಿನ ಹಣ ವರ್ಗಾವಣೆ ಪ್ರಕ್ರಿಯೆ ಇಂದು ಪ್ರಾರಂಭವಾಗಿದೆ ಅಂತ. ಹಬ್ಬ, ಜನರ ಸಂತೋಷಕ್ಕಂತೂ ಪಾರವೇ ಇಲ್ಲದಂತಾಗಿದೆ. ಒಬ್ಬ ತಾಯಿ ಹೇಳ್ತಾ ಇದ್ರು, ತಿಂಗಳ ಕೊನೆಗೆ ಖರ್ಚು ಜಾಸ್ತಿ, ಈ ಹಣ ಬಂದರೆ ನಮ್ಮ ಮನಸ್ಸಿಗೆ ಎಷ್ಟೋ ಸ್ವಲ್ಪ ಶಾಂತಿ ಆಗುತ್ತೆ ಅಂತ. ಇದು ಕೇವಲ 2,000 ರೂಪಾಯಿ ಅಲ್ಲ ಸ್ನೇಹಿತರೆ, ಇದು ಮನೆ ಖರ್ಚಿಗೆ ಸಹಾಯ, ಮಕ್ಕಳ ಅಗತ್ಯಗಳಿಗೆ ಬೆಂಬಲ ಮತ್ತು ಮಹಿಳೆಯರಿಗೆ ಆತ್ಮವಿಶ್ವಾಸದ ಶಕ್ತಿ. ಇಲ್ಲಿ ಒಂದು ಮುಖ್ಯ ವಿಷಯ ಹೇಳಲೇಬೇಕು. ಏನಂದರೆ, ಎಲ್ಲರ ಖಾತೆಗೆ ಒಂದೇ ಸಮಯಕ್ಕೆ ಹಣ ಬರೋದಿಲ್ಲ. ಸಾಮಾನ್ಯವಾಗಿ ಜಿಲ್ಲಾವಾರು, ಬ್ಯಾಂಕ್ವಾರು DBT ಪ್ರಕ್ರಿಯೆ ಆಧಾರವಾಗಿ ಹಂತವಾಗಿ ಹಣ ಜಮಾ ಆಗುತ್ತದೆ. ಹೀಗಾಗಿ ನಿಮ್ಮ ಖಾತೆಗೆ ಇವತ್ತು ಬಂದಿಲ್ಲ ಅಂದರೂ ಭಯಪಡುವ ಅಗತ್ಯ ಇಲ್ಲ. ಮುಂದಿನ 1-2 ದಿನಗಳಲ್ಲಿ ಹಣ ಬರುವ ಸಾಧ್ಯತೆ ಹೆಚ್ಚಿದೆ. ನಿಮಗೆ ಇನ್ನು 25ನೇ ಕಂತು ಬಂದಿಲ್ಲ ಅಂದಾದರೆ ಸ್ನೇಹಿತರೆ, ನೀವು ಬ್ಯಾಂಕ್ ಖಾತೆ ಸರಿ ಇದೆಯಾ ಎಂದು ಚೆಕ್ ಮಾಡಿಕೊಳ್ಳಿ. ಆಧಾರ್ ಬ್ಯಾಂಕ್ ಲಿಂಕ್ ಸರಿಯಾಗಿದೆಯಾ ನೋಡಿ. DTB ಎನೇಬಲ್ ಇದೆಯಾ ಅನ್ನೋದನ್ನು ಬ್ಯಾಂಕ್ನಲ್ಲಿ ದೃಢಪಡಿಸಿ. ಅಗತ್ಯವಿದ್ದರೆ ಗ್ರಾಮ ಪಂಚಾಯತ್, ವಾರ್ಡ್ ಕಚೇರಿ ಅಥವಾ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ನಿಮಗೆ 25ನೇ ಕಂತಿನ ಹಣ ಬಂದಿದೆಯಾ? ದಯವಿಟ್ಟು ಕಮೆಂಟ್ನಲ್ಲಿ ಬರೆದು ತಿಳಿಸಿ. ಬಂದಿದೆ ಎಂದರೆ ಬಂದಿದೆ ಎಂದು, ಬಂದಿಲ್ಲ ಅಂದರೆ ಬಂದಿಲ್ಲ ಎಂದು. ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇದು ಇನ್ನೂ ಹಲವರಿಗೆ ಉಪಯೋಗವಾಗಬಹುದು. ಒಟ್ನಲ್ಲಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತು ಹಣ ಇಂದು ಬಿಡುಗಡೆಯಾಗಿದೆ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಈಗಾಗಲೇ ಹಲವರಿಗೆ ಹಣ ಸಿಕ್ಕಿದೆ. ಉಳಿದ ಜಿಲ್ಲೆಗಳಿಗೂ ಶೀಘ್ರದಲ್ಲೇ ಹಣ ತಲುಪಲಿದೆ ಅನ್ನೋ ನಿರೀಕ್ಷೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವಾಗಲೂ ನಿಮ್ಮ ಧ್ವನಿಯಾಗಿ ನಿಜವಾದ ಮಾಹಿತಿ ಮಾತ್ರ ನಿಮಗೆ ಮುಂದೆ ತರುತ್ತೇನೆ.